ನಮಸ್ತೆ. ನಾನಿವತ್ತು ಮೈದಾ ಹಿಟ್ಟಿನ ಕುಕ್ಕೀಸ್ ಮಾಡ್ತಾಯಿದ್ದೀನಿ, ಅಂದರೆ ಬಿಸ್ಕಿಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಸಕ್ಕರೆ ಪೌಡರ್, ಸಣ್ಣ ರವೆ, ಕಡಲೆ ಹಿಟ್ಟು, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಉಪ್ಪು. ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ತುಪ್ಪ. ಇದು ಉಪ್ಪು. ನಾನು ಕಡಾಯಿಯಲ್ಲಿ ಮಾಡಿರ್ತೀನಲ್ಲ, ಪ್ರತಿ ಸಲ ಏನಾದರೂ ಬೇಕ್ರಿ ಐಟಮು ನಾನು ಇದೇ ಸಾಲ್ಟನ್ನು ಯೂಸ್ ಮಾಡಿರ್ತೀನಿ, ಮತ್ತು ಅದನ್ನು ವಾಪಸ್ಸು ತೆಗೆದಿಟ್ಟಿರ್ತೀನಿ. ಈಗ ಅದನ್ನೇ ವಾಪಸ್ ಬಳಸ್ತಾ ಇದ್ದೀನಿ ನಾನಿಲ್ಲಿ. ಈಗ ನಾನು ಕಡಾಯಿಯಲ್ಲಿ ಮಾಡ್ತಾಯಿದ್ದೀನಿ ಬಿಸ್ಕಿಟನ್ನು, ಓವನ್ನಲ್ಲೆಲ್ಲ. ಅರ್ಧ ಕಪ್ಪು ತುಪ್ಪ ತೊಗೊಂಡ್ಬಿಡಿ, ಕರೆಕ್ಟಾಗಿ ಅಳತೆ ಮಾಡ್ಕೊಳ್ಳಿ. ನಾನಿಲ್ಲಿ ಅರ್ಧ ಕಪ್ ತುಪ್ಪ ತೊಗೊಂಡಿದ್ದೀನಿ. ಇದರಷ್ಟೇ ಅಳತೆ ನಾನು ಸಕ್ಕರೆ ಪೌಡರ್ ಕೂಡ ತೊಗೋತೀನಿ. ಮೊದಲೇ ನಾನು ಸಕ್ಕರೆ ತೊಗೋಬೇಕಿತ್ತು ಅಂತಲೇ ನೀವು ಸಕ್ಕರೆ ಪೌಡರ್ ತೊಗೊಂಬಿಡಿ. ಸಕ್ಕರೆ ಪೌಡರು ಪೂರ್ತಿಯಾಗಿ ಪೌಡ್ರ್ ಆಗಿರಬೇಕು, ರವೆ ಕೂಡ ಇರಬಾರ್ದು. ನೀವು ಆ ರೀತಿ ನೀವು ಮಿಕ್ಸರ್ ಮಾಡ್ಕೊಂಬಿಡಿ. ನೋಡಿ, ನಿಮ್ಮ ಹತ್ರ ಬ್ಲೆಂಡರ್ ಇದ್ದರೆ ಬ್ಲೆಂಡರ್ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಬೀಟರ್ ತೊಗೊಂಡು ಯೂಸ್ ಮಾಡ್ಕೊಳ್ಳಿ. ಇದು ಯಾವ ರೀತಿ ನೀವು ಬೀಟ್ ಮಾಡ್ಕೊಬೇಕಂದ್ರೆ, ಇದನ್ನು ನೀವು ಪೂರ್ತಿಯಾಗಿದ್ದು ಕ್ರೀಮ್ ಥರ ಆಗುತ್ತೆ ಅಲ್ಲಿವರೆಗೂ ಇದನ್ನು ನೀವು ಬೀಟ್ ಮಾಡ್ಕೋಬೇಕಾಗುತ್ತೆ. ಬೀಟರ್ ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಪರವಾಗಿಲ್ಲ, ಮಾಡ್ಕೊಳ್ಳಿ, ಬರುತ್ತೆ. ಇದನ್ನು ನೀವು ಕರೆಕ್ಟಾಗಿ ಮಾಡಿಕೊಂಡ್ರೆ ಬಿಸ್ಕಿಟು ಚೆನ್ನಾಗಿ ಬರ್ತವೆ. ನೋಡಿ, ಗಟ್ಟಿ ಆಗ್ತಾ ಇದ್ದಾರೆ. ಈ ಥರ ನಮಗೆ ಕ್ರೀಮಿಯಾಗಿ ಬರಬೇಕಿದು. ಇದು ಪೂರ್ತಿಯಾಗಿ ತುಪ್ಪ ಮತ್ತು ಸಕ್ಕರೆ ಎರಡು ಕೂಡ್ಕೊಂಡ್ಬಿಡ್ಬೇಕು ಈ ಥರ. ಈಗ ನಾನು 1 ಕಪ್ ಮೈದಾ ತೊಗೊಂಡಿದ್ದೀವಲ್ಲ, ಅದನ್ನು ಹಾಕ್ಕೊಂಡ್ಬಿಡ್ತೀನಿ. ಅರ್ಧ ಕಪ್ಪು ಕಡಲೆ ಹಿಟ್ಟು, ಸಣ್ಣ ರವೆ 1/4 ಕಪ್ ತೊಗೋತೀನಿ. ಇದು 1/4 ಕಪ್ಪು ಸಣ್ಣ ರವೆ ಇದೆ, ಹಾಕೊಂಡ್ಬಿಡಿ. ಉಪ್ಪು ಸ್ಪೂನ್ ಯೂಸ್ ಮಾಡಿಬಿಡಿ. ಒಂದೇ ಒಂದು ಪಿಂಚು ಸಾಲ್ಟ್ ಹಾಕೊಂಡ್ಬಿಡಿ. ಬೇಕಿಂಗ್ ಪೌಡರ್ ಅರ್ಧ ಟೀ ಸ್ಪೂನ್ ಹಾಕೋತಾ ಇದ್ದೀನಿ. ಬೇಕಿಂಗ್ ಸೋಡಾ ಕೂಡ ಒಂದೇ ಒಂದು ಪಿಂಚ್ ಹಾಕೋತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಎಲ್ಲನೂ ಚಾಣಿಸ್ಕೊಂಡ್ಬಿಡಿ. ಸ್ವಲ್ಪ ದಪ್ಪ ಕಣ್ಣಿರೋ ಜರಡಿನ ತೊಗೊಂಬಿಡಿ. ರವೆ ಕೂಡ ಈಸಿಯಾಗಿ ಚಾಣಿಸ್ಕೋಬೋದು ನಾವು. ಸ್ವಲ್ಪ ಬೌಲು ಸಣ್ಣದಾಗಿರೋದ್ರಿಂದ ಹಿಟ್ಟೆಲ್ಲ ಕೆಳಗೆ ಬಿದ್ದುಬಿಡ್ತದು. ಈಗ ಚೆನ್ನಾಗಿ ನಾದ್ಕೊಂಡ್ಬಿಡೋಣ. ನಿಧಾನಕ್ಕೆ ನಾದ್ಕೊಂಡ್ಬಿಡಿ, ತುಂಬಾ ಭಾರ ಹಾಕ್ಬಿಡಿ. ನಾದ್ಕೊಂಡ್ಬಿಡಿ ನೀಟಾಗಿ. ನಾನು ಇದರಲ್ಲೇ ಹಾಕ್ಕೊಂಡ್ಬಿಡ್ತೀನಿ. ಈಗ ನಾದ್ಕೊಂಡು ನೀವು ಹಿಟ್ಟು ನಾದ್ಕೊತಿರಲ್ಲ ಅದೇ ರೀತಿಯಾಗಿ ನಾದ್ಕೊಂಡ್ಬಿಡಿ. ಸ್ವಲ್ಪ ಅದು ನಾವು ತುಪ್ಪ ಮತ್ತು ಸಕ್ಕರೆನ ಗಟ್ಟಿಯಾಗಿ ಕ್ರೀಮ್ ಥರ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೋಸ್ಕರ ಅದು ಸ್ಟಾರ್ಟಿಂಗು ಕೈಯಲ್ಲಿ ಉದುರುದ್ರಾಗಿ ಸಿಗುತ್ತೆ. ಆಮೇಲೆ ಸ್ವಲ್ಪ ಮೆತ್ತಗಾದ ತಕ್ಷಣ ಈ ರೀತಿ ನಾದ್ಕೋಬೋದು. ನೀವು ಈಸಿಯಾಗಿ ಬರುತ್ತೆ. ನೀಟಾಗಿ ಎಲ್ಲ ನಾದ್ಕೊಂಡ್ಬಿಡಿ. ಜಾಮೂನಿಗೆ ಉಂಡೆ ಮಾಡ್ಕೊತೀವಲ್ಲ ಆ ಥರ ಮಾಡ್ಕೊಂಡ್ಬಿಡೋಣ. ನೋಡಿ, ಈ ರೀತಿ ಮಾಡ್ಕೊಂಬಿಡಿ. ಸಣ್ಣ ಸಣ್ಣನೇ ಮಾಡ್ಕೊಳ್ಳಿ, ಯಾಕಂದರೆ ನಾವು ಕಡಾಯಿಯಲ್ಲಿ ಮಾಡ್ತಾ ಇದ್ದೀವಲ್ಲ. ಈ ರೀತಿ ಮಾಡ್ಕೊಂಡು ನೀವು ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೊಂಡಿರ್ತಾರಲ್ಲ, ಅದನ್ನು ನೀವು ನಿಮ್ಮ ಹತ್ರ ಇಡಿಸೋದೆಲ್ಲ ಅದನ್ನ ಹಾಕ್ಕೊಂಬಿಡಿ. ಸ್ವಲ್ಪ ಅದಕ್ಕೆ ಹಾಕಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ರೆ ಸಾಕು. ಈ ರೀತಿ ನೀವು ಚಾಕ್ಲೇಟ್ಸ್ ಚಿಪ್ಸ್ ಇರ್ತಾವಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಇದ್ದರೆ ಡ್ರೈ ಫ್ರೂಟ್ಸೇ ಹಾಕ್ತಾಯಿದ್ದೀನಿ. ಈ ಥರ ಇದೇ ರೀತಿ ನೀವು ಹಿಟ್ಟನ್ನು ಎಲ್ಲ ಥರ ರೆಡಿ ಮಾಡ್ಕೊಂಬಿಡಿ. ನೋಡಿ, ನೀವು ಈ ರೀತಿ ರೆಡಿ ಮಾಡ್ಕೊಳ್ಳಿ. ಅಲ್ಯೂಮಿನಿಯಂ ಪ್ಲೇಟ್ ಯೂಸ್ ಮಾಡಿ, ಸ್ಟೀಲ್ದೆಲ್ಲ ಯೂಸ್ ಮಾಡ್ಕೊಬೇಡಿ. ಈ ಕಡೆ ನೀವು ತುಪ್ಪ ಎಲ್ಲ ಹಚ್ಚಿಬಿಡಿ, ಆಲ್ರೆಡಿ ಇದರಲ್ಲಿ ತುಪ್ಪ ಇರುತ್ತೆ, ಅದೇನು ಅಂಟೋದಿಲ್ಲ. ಈಗ ಇದನ್ನು ಬೇಕ್ ಮಾಡ್ಕೊಳ್ಳೋಣ. ಸ್ಟವ್ ಎಲ್ಲ ಹಾಕೊಂಡ್ಬಿಡ್ತೀನಿ. ಇದನ್ನು ಸ್ವಲ್ಪ ಈ ರೀತಿ ಸಾಲ್ಟ್ ಹಾಕ್ಕೊಂಡು ಅಗಲ ಮಾಡ್ಕೊಂಬಿಡಿ. ಸ್ಟ್ಯಾಂಡ್ ಇಟ್ಕೋಬೇಕು. ಈ ಸ್ಟ್ಯಾಂಡ್ ಆ್ಯಕ್ಚುಲಿ ಇದನ್ನ ಹಿಂಗೆ ಇಡಬೇಕು. ಹಿಂಗಿಟ್ರೆ ಏನಾಗುತ್ತೆ, ಇದು ಕೆಳಗಡೆ ಸಾಲ್ಟಿಗೆ ಅಂಟೋದಿಲ್ಲ ಇದು. ಅದಕ್ಕೆ ನಾನು ಏನು ಮಾಡ್ತೀನಿ, ಯಾವಾಗ ಇದನ್ನ ಈ ರೀತಿನೇ ಇಟ್ಕೊಂಡ್ಬಿಟ್ಟಿರ್ತೀನಿ. ನೀಟಾಗಿ ಸಾಲ್ಟ್ಗೂ ಕೂಡ ಅಂಟುಕೊಳ್ಳುತ್ತೆ. ನೋಡಿ, ನಾನು ಈ ರೀತಿ ಈಗ ಇದಕ್ಕೆ ಮೇಲೆ ಲಿಡ್ ಕ್ಲೋಸ್ ಮಾಡ್ಕೋತೀನಿ. ಟೈಮ್ ಹಚ್ಚಿ ನೀವು 20 ಇಂದ 25 ಮಿನಿಟ್ಸು ಲೋ ಫ್ಲೇಮ್ ಇಟ್ಟು ಬೇಯಿಸ್ಕೋಬೇಕು.
ನೋಡಿ ಈಗ 25 ಮಿನಿಟ್ಸ್ ಆಗಿದೆ, ತಗೊಂಡ್ಬಿಡ್ತೀನಿ. ನೋಡಿ ಇವು ಕೂಡ ಎಲ್ಲ ರೆಡಿಯಾಗಿದೆ. ಇದನ್ನು ನಿಧಾನಕ್ಕೆ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ನೋಡಿ ತಗೊಂಡ್ಬಿಡಿ. ನೀವು ಕುಕ್ಕಿನ ಬಿಸಿ ಇದ್ದಾಗ ಓಪನ್ ಮಾಡ್ಕೋಬಾರ್ದು, ಕಂಪ್ಲೀಟಾಗಿದ್ದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನೀಟಾಗಿ ತಾನೇ ಓಪನ್ ಆಗುತ್ತೆ. ಈಗ ತಣ್ಣಗಾಗಲಿಕ್ಕೆ ಬಿಡೋಣ. ನೋಡಿ ಈಗ ತಣ್ಣಗಾಗಿದೆ, ನಿಧಾನಕ್ಕೆ ತಗೊಂಡ್ಬಿಡಿ. ನೋಡಿ ನೋಡಿ ಈಗ ಕುಕ್ಕೀಸ್ ರೆಡಿಯಾಗಿದೆ. ನೋಡಿ ಚೆನ್ನಾಗಿ ಬಂದಿದೆ, ಟ್ರೈ ಮಾಡಿ ನೀವು ಕೂಡ.